ಅಮೇರಿಕಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಡೋಣ ಅಂತ ಒಂದು ಐಡಿಯಾ. ಬಟ್ ಪ್ರಾಬ್ಲಮ್ ಈಸ್ ಈ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬ ವರ್ಷಗಳಾಗುತ್ತೆ. ಅಷ್ಟರಲ್ಲೇ ಬೆಲೆ ಏರಿಕೆ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ಇರುತ್ತೆ, ತುಂಬ ವಿಷಯಗಳು ನಡೆಯುತ್ತೆ. ಕರೆಕ್ಟ್. ಸರಿ ಸರ್, ಈಗ ನೀವು ಸರ್ವಿಸ್ ಎಕಾನಮಿ US ಅಪ್ಡೇಟ್ ಬಗ್ಗೆ ಹೇಳಿದ್ರಿ. ನಮ್ಮ ಇಂಡಿಯಾನು ಅದೇ ರೇಳಲ್ಲೇ ಇರುತ್ತೆ. ನಮ್ಮನ್ನು ಈಗ ಮುಕ್ಕಾಲ್ ಭಾಗ ಓದೋರೆಲ್ಲ ನಾವು IT ಸರ್ವಿಸಸ್ ಅಲ್ಲೇ ಇದ್ದೀವಿ. ಈಗ ಈ AI ಬಂದಿದ್ರಿಂದ ಈ ಮೀಡಿಯಾ ಇಂಡಸ್ಟ್ರಿ ಬಂದು ಡ್ಯಾಮೇಜ್ ಆಗೋಯ್ತು ಅಂದ್ರಿ. ಆನ್ಲೈನ್ ಅಲ್ಲಿ ಬಂದಿದ್ರಿಂದ ಇದು ಹಿಂದಿ ಯಾರು ಓದ್ತಾ ಇಲ್ಲ ಅಂತ ಹೇಳಿ ಕರೆಕ್ಟ್. ಅದನ್ನು ಈ AI ಬಂದಿದ್ರಿಂದ ಈಗ ಮುಕ್ಕಾಲ್ ಭಾಗ ಜನ ನಾವು IT ಸರ್ವಿಸಸ್ ಅಲ್ಲೇ ಇದ್ದೀವಿ. ಈಗ ನಾವು ಇರ್ರೆಲೆವೆಂಟ್ ಆಗ್ಬಿಡ್ತೀವಾ? ಅಫ್ಕೋರ್ಸ್ ಎ ಇಂದ ತುಂಬ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಜಾಬ್ಸ್ ಎಲ್ಲ ಇರ್ರೆಲೆವೆಂಟ್ ಆಗಿಬಿಡುತ್ತೆ. ಈಗ ಸಪೋಸ್ ಯು ವಾಂಟ್ ಟು ಡಿಸೈನ್ ಆ್ಯಪ್ ಅಂತ ಇಟ್ಕೊಳ್ಳೋಣ. ಈಗ ಎ ಬಂದು ವಿಲ್ ಡಿಸೈನ್ ರೈಟ್ ದಿ ಕೋಡ್. ಯು ನೀಡ್ ಟು ಸೂಪರ್ವೈಸ್ ಇಟ್. AI ಬಂದು ಕೋಡ್ ಬರೆದ್ಬಿಡುತ್ತೆ, ನೋಡಿ ಅದೆಲ್ಲ ಡಿಬಗ್ ಮಾಡಿ ನಿಮಗೆ ಏನೆಲ್ಲ ಚೇಂಜಸ್ ಬೇಕೋ ಅದನ್ನು ಮಾತ್ರ ಮಾಡಿದ್ರೆ ಸಾಕು. ಈಗ ಬಂದು ವೆಬ್ಸೈಟ್ಲೇ ಬಂದು ಡಿಸೈನ್ ಮಾಡಿ ಕೊಟ್ಬಿಡುತ್ತೆ. ವೆಬ್ಸೈಟ್ ಡಿಸೈನಿಂಗ್ ಅನ್ನೋದು ಒಂದು ಕ್ರಿಟಿಕಲ್ ಸ್ಕಿಲ್ ಆಗಿತ್ತು. ಇವತ್ತು ವೆಬ್ಸೈಟ್ನ ಡಿಸೈನ್ ಮಾಡಿಬಿಡುತ್ತೆ. ಈಗ ನೀನು ಯೂಸ್ ಮಾಡೋ ಜೆಮಿನಿನ ಇಮೇಲಲ್ಲಿ ಡಿಕ್ಟೇಟ್ ಮಾಡಿದೆ ಅಂದರೆ ಅದನ್ನು ಇಂಗ್ಲೀಷಲ್ಲಿ ಕರೆಕ್ಟಾಗಿ ನೋಡಿ ಬರೆದು ಟೈಪ್ ಮಾಡಿ ಕಳಿಸ್ಬಿಡತ್ತೆ. ಸೊ ಇದು ಡೆಫಿನೆಟ್ಲಿ ಬಂದು ಮೋರ್ ಆ್ಯಂಡ್ ಮೋರ್ ಸೆಕ್ರೆಟರಿಯಲ್ ಜಾಬ್ ಅನ್ನೋದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ನನಗೆ ಬಂದದೇನೆ ಸ್ಟಾರ್ಟೆಡ್ ಮೈ ಕೆರಿಯರ್ ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್. ಹೌದು, ನನಗೆ ಲೆಟ್ರು ಮಾಡೋದಕ್ಕೆ 2 ಅಸಿಸ್ಟೆಂಟ್ ಇದ್ದರು. ಅದಾದಮೇಲೆ ಕಂಪ್ಯೂಟರ್ ಆಪ್ರೇಟ್ ಮಾಡೋದಕ್ಕಿದ್ರು. ಆಮೇಲೆ ಇವಾಗ ಬಂದು ನಾನೇ ಮೇಯ್ನೆಲ್ಲ ಇದರಲ್ಲಿ ನೋಡ್ಬಿಡ್ತೀನಿ. ನನಗೆ ಲ್ಯಾಪ್ಟಾಪೇ ಬೇಡ, ನಲ್ಲಿ ಅಸಿಸ್ಟೆಂಟ್ ಕೆಲಸ ಹೋಗ್ಬಿಡ್ತಲ್ಲ. ಸೊ ನಾರ್ಮಲಿ ಶಾರ್ಟ್ ಆ್ಯಂಡ್ ಟೈಪಿಂಗ್ ಕೆಲಸ ಹೋಗಿತ್ತಾರ ನಾಟ್ ಆಫ್ ಕೆಲಸ ಹೋಗ್ಬಿಡ್ತು ಅನ್ನೋದು ಈ ಕ್ವಾರ್ಟರ್ನಲ್ಲೇ ಗೊತ್ತಾಗೋಯ್ತು. ಅದು ಕಾಸ್ಟ್ 24 ಅಂತ ಒಂದು ಈ ಸೆಕೆಂಡ್ ಹ್ಯಾಂಡ್ ಕಾರ್ನ ತಗೊಂಡು ಮಾರುವಂಥ ಒಂದು ಸೈಟಲ್ಲಿ ನಾನು ಇನ್ನು ಮಾತಾಡೋವಾಗ 200 ಜನ ಕೆಲಸ ಹೊರಟಾಯ್ತು. ಆ್ಯಂಡ್ ಮೋರ್ ಹೈರಿಂಗ್ ವಿಲ್ ಬಿ ಸ್ಟ್ರಿಕ್ಟರ್. ಸೊ ಎನಿ ಕಂಪನಿ ವಿಲ್ ನಾಟ್ ಬಿ ಏಬಲ್ ಟು ರಿಕ್ರೂಟ್ ಪೀಪಲ್. ಯಾಕಂದರೆ ಈಗ ಈ ಸರ್ವಿಸ್ ಸೆಂಟ್ರೆಲ್ಲ ಇದ್ರಲ್ಲ, ಇದನ್ನೆಲ್ಲ ಕರೆದು ತಗೋತೀಯ ಅಂತ ಕೇಳೋದು ಅದೆಲ್ಲ ವಾಟ್ಸಪ್ ಬಾಟಾಗಿ ಈಗ ನಾವು ಬದಲಾಗ್ಬಿಡುತ್ತೆ. ಬಂದು ಒಬ್ಬ ಇನ್ವೆಸ್ಟರ್ ಆಗಿದ್ದು, ಈಗ ನಾವು IT ಸೆಕ್ಟರ್ ಅಲ್ಲಿ ನೋಡಿದ್ರೆ ಈ ದೊಡ್ಡ ದೊಡ್ಡ ಬ್ಲೂ ಚಿಪ್ ಕಂಪ್ನಿ ಎಲ್ಲ ಇದೆ. ಸರಿ, ಅದನ್ನೆಲ್ಲ ಬಿಟ್ಬಿಟ್ಟು ಇದು ಚಿಕ್ಕ ಕಂಪ್ನಿ ಫ್ಯೂಚರ್ ಇನ್ಫೋಸಿಸ್ ಆಗುತ್ತೆ ಆ ಥರ ನಾವು ಹೋಪ್ ಮಾಡಿ ಇನ್ವೆಸ್ಟ್ ನಾನು ಮಾಡಿದ್ರಲ್ಲಿ ಇನ್ನು ಟ್ರೇಡ್ಸ್ ಮುಟ್ಬೇಡ ಅಂತಾನೆ ಹೇಳ್ಬಿಟ್ಟು TCS ವಿಪ್ರೋ ಸತ್ತೋಗಲ್ಲ, ಇನ್ಫೋಸಿಸ್ ಸತ್ತೋಗಲ್ಲ. ಫಸ್ಟ್ TCSಗೂ ಅವನು ಲೋಕಲ್ ಬಿಸ್ನೆಸ್ಸೇ ಹ್ಯೂಜ್ ಬಿಸ್ನೆಸ್ ಇದೆ ಟಾಟಾ ಗ್ರೂಪಲ್ಲೇ. ಇನ್ನೊಂದು ಅವನು ಬಂದು ಕ್ವಿಕ್ಕಾಗಿ ಸೈಟ್ ಟ್ರ್ಯಾಕ್ ಬನ್ನಿ ಟ್ರ್ಯಾಕ್ ಇಟ್ಟು ಅವನೇ ಬಂದು ಏನೇ ಇಟ್ಟು ಆಪ್ರೇಟ್ ಮಾಡಿ ಅಮೇರಿಕಾಲಿ ಆಪ್ರೇಟ್ ಮಾಡೋದಕ್ಕಿಂತ TCS ಅಲ್ಲಿ ಆಪ್ರೇಟ್ ಮಾಡೋದು Correct. ಚೀಪರ್. ಸೊ 6 ಲಕ್ಷ ಎಂಪ್ಲಾಯಿ ಅನ್ನೋದು 2 ಲಕ್ಷ ಎಂಪ್ಲಾಯಿ ಆಗಿತ್ತು, ಎಲ್ಲರಿಗೇನು ಆಗಲ್ಲ. ಸೊ ಜನಗಳಿಗೆ ಕೆಲಸ ಹೋಗ್ಲಿ ಅನ್ನೋದನ್ನೇ ಮುಖ್ಯವಾಗಿ ನೀವು ನೋಡಬೇಕಾಗಿ ಟಾಟಾ ಸರ್ ಹೆಡ್ಸ್ ದೇರ್ ವೆಟ್ಸ್. ಸರ್ TCS ಹೋದರೆ ಅದಾದ್ಮೇಲೆ ಬೇರೆ ಯಾವ್ದಾರ ತಗೊಂಡು ಬಂದ್ಬಿಡ್ತಾನೆ. ಟೆಕ್ಸ್ಟೈಲ್ ಮಿಲ್ ಮಾರ್ಬಿಟ್ರು, ಪಾಸಿಬಿಲಿಟೀಸ್ ಇನ್ನೂ ಎನಾರ್ಮಸ್. ಸೊ ಈಗ ಸದ್ಯಕ್ಕೆ ನಾನು ನೋಡೋವಾಗ ಮೀಡಿಯಾ ಇಂಡಸ್ಟ್ರಿ ಅನ್ನೋದು ಕಂಪ್ಲೀಟ್ಲಿ ಔಟು. ಈಗ ನೀವು ಯೂಟ್ಯೂಬಲ್ಲಿ ನೀವು ನೋಡಿದ್ರಿ ಅಂದರೆ ಕನ್ನಡದಲ್ಲಿ ಒಬ್ಬ ಎತ್ಬಿಟ್ಟ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಫುಲ್ಲಾಗಿ ಆರ್ಟಿಫಿಷಿಯಲ್ ವೇರಿಯೇಷನ್ಸ್ ಮೂವಿ ತೆಗೆದ್ಬಿಟ್ಟ. ನಾನೇನು ಹೇಳಿದೆ, ದ ಫ್ಯೂಚರ್ ವಿ ಡಿಂಟ್ ಸಿ. ಟಾಯ್ ಸ್ಟೋರೀಸ್ ಕಂಪ್ಯೂಟರ್ ಜನರೇಟೆಡ್ ಕರೆಕ್ಟ್ ಮೂವಿ. ಮೇಕಿಂಗ್ ಟಾಯ್ ಸ್ಟೋರಿ ವಾಸ್ ವೆರಿ ಡಿಫಿಕಲ್ಟ್. ಕರೆಕ್ಟ್. ಯಾರು ಬೇಕಾದ್ರೂ ಟಾಯ್ ಟಾಮ್ ಸ್ಟೋರಿನ ಅಂಡ್ ಜೆರಿನೂ ಅದೇ ಮಾಡ್ಬೋದು. ತರ ಆಗ್ಬಿಡ್ತು. ಈಗ ಟಾಯ್ ಸ್ಟೋರಿ ಮಾಡೋದು ತುಂಬ ಈಸಿ. ಸೊ AI in your control will soon help you create an entire movie. ಕರೆಕ್ಟ್. It will give you story. ನೆನ್ನೆ ಯಾವುದೋ ಯೂಟ್ಯೂಬಲ್ಲಿ ನನಗೆ ಯಾರೋ ತೋರಿಸಿದ್ರು, ಗುಡ್ ವಿಲ್ ಹಂಟಿಂಗ್ ಅಂತ ಒಂದು ಸಿನಿಮಾ, ತುಂಬ ಫೇಮಸ್ ಮೂವಿ. ಯು ಕ್ಯಾನ್ ಸಿ ಇಟ್ ಇನ್ AI. ಇನ್ನೂ ಇಮೇಜಸ್ ಇನ್ನೂ ಕ್ಲಿಯರ್ ಆಗಿಲ್ಲ, ಬಟ್ ಇದು ಸುತ್ತಿದೆ ಅದು ಟೇಪು 1950 60s ಅಂದು ಆಮೇಲೆ ಸಿನಿಮಾದಲ್ಲಿ ಸೆಲೆಬ್ರಿಟಿ ಮೈಟ್ ನೋಡಿದ್ರೆ ಹೆಂಗಿರುತ್ತೆ ಅದನ್ನು ನೋಡಿದ್ರಿ ಅಂದರೆ ಭಯ ಪಟ್ಬಿಡ್ತೀರಾ. ಆ ಥರ ಕ್ವಾಲಿಟಿ ಸಿನಿಮಾದಲ್ಲಿ ಬರೋಕ್ಕೆ ಶುರು ಆಗ್ಬಿಡ್ತು. ಅಂದ್ರೆ ಆ್ಯಕ್ಟರ್ಸೇ ಇರ್ರೆಲೆವೆಂಟ್ ಆಗ್ಬಿಡ್ತಾರೆ. ಇವತ್ತು ಬಂದು ಚೆನ್ನೈಯಲ್ಲಿ ಬಂದು ಲಾಂಚ್ ಮಾಡಿದ್ದಾರೆ Vivo 2. ಅದು ಬಂದು ಟೆಕ್ಸ್ಟ್ ಬೇಸ್ಡ್. ಈಗ ಬಂದು ನಾನು ಏನಾದರೂ ಟೈಪ್ ಮಾಡಿದೆ ಅಂದರೆ ಜೊತೆ ಮಾತಾಡೋವಾಗಲೇ ಈಗ ಟೆಸ್ಟ್ ಮಾಡೋದಕ್ಕೆ ಅಂದಿ ತಾತ ಬಂದು ನಡೀತಾ ಇದ್ದಾರೆ ಒಂದು ಬುಕ್ ಹಿಡ್ಕೊಂಡು ಪ್ರಪಂಚದಿಂದ ಕೂಡಲೇ ಒಂದು ಕ್ಲಿಪ್ಪು ಎತ್ತಾಗ್ತಾ ಇದೆ. ಸೊ ನೀವು ಹೇಳೋದನ್ನ ನಾನು ಒಪ್ಕೋತೀನಿ, ಸರಿನಾ? ಈ ತರ ಒಂದು ಸಿಚುವೇಶನ್ ಗೂಗಲ್ ಅಲ್ಲಿ ತಗೊಂಡಿರ್ಬೇಕು ನೀವು. ಆದ್ರೆ ಹೆಂಗೆಲ್ಲ ಕಂಡುಹಿಡಿತೀರ ನೀವು, ಅದನ್ನ ನಾವು ನಿಮ್ಗೆ ಕೇಳ್ತಾ ಇದ್ದೀವಿ. ನಮಗೂ ಒಂದ್ ಸ್ವಲ್ಪ ಹೇಳ್ಕೊಡಿ. ಬಂದು ಈಗ ನೀವು ಹೇಳಿ, ನೀವು ಇದನ್ನ ಬಂದು 1 ವರ್ಷಕ್ಕೆ ಮುಂಚೆ ನೀವು ಗೂಗಲ್ ಮಾಡಿರ್ತೀರಾ. ನಾನು ಗೂಗಲ್ನ 1.5 ವರ್ಷಕ್ಕೆ ಮುಂಚೆ ತಗೊಂಡೆ. ಹೌದು, ನೀವು ಬಂದು ಅದು ಗೊತ್ತಾಗ್ತಾ ಇದೆ. ನಮಗೆ ಬಂದು
ಸ್ಪಂದನಾ ಸ್ಫೂರ್ತಿ ಬಂದು 19% ಇದೆ ಸರಿನಾ, 30% ಇನ್ 7 days. ಇವಾಗ ನಾವು ಸ್ಪಂದನಾ ಸ್ಫೂರ್ತಿ ಹಿಂದೆ ಓಡ್ಬೇಕಾ ಬೇಡ? ಓಡಿ ಯೂಸ್ ಇಲ್ಲ. ನಾನು ಹೇಳ್ದಾಗ ಓಡಿದ್ರೆ ಯೂಸ್. ಅವಾಗ ಅದಕ್ಕೆ ಭಯವಾಗಿತ್ತಲ್ಲ. ನಾನೇನು ಮಾಡೋಕ್ಕಾಗಲ್ಲ. ಹೀರೋ ಮೋಟಾರ್ ಡೌನ್ 40% ಸರಿನಾ, ಅವಾಗ ನೀವ್ ಹೇಳಿದ್ರಿ ನಾವು ತಗೊಂಡಿಲ್ಲ, ಈಗ ಹೊಟ್ಟೆ ಕಿಚ್ಚಾಗಿದೆ. ಹೀರೋ ಮೋಟಾರ್ ಕಾರ್ಪ್ ಬಂದು 40% 52 ವೀಕ್ ಇಂದ ಇಳ್ದಿದೆ. ಇಟ್ಸ್ ಸ್ಟಿಲ್ ಓಕೆ. ನೀವೇನ್ ಫೀಲ್ ಮಾಡ್ತೀರಾ? ಅಂದ್ರೆ ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ದೀರಾ ಎಸ್ ಇಲ್ಲ ಇಲ್ಲ ಇಲ್ಲ, ಈ ಹೀರೋದಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಡ್ತೀನಿ. ಈ ಡಸ್ ನಾಟ್ ಹ್ಯಾವ್ ಎ ಪ್ರಾಡಕ್ಟ್ ಟು ಸೆಲ್. ನಿಂದೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ಇದೆಲ್ಲ ಮಾಡಿ ಒಂದು ಹೊಸ ಸೈಕಲ್ನ ರೆಡಿ ಮಾಡೋದು ತುಂಬ ಕಷ್ಟ. ಒಂದು ಮಾಡಿದ್ದೆಲ್ಲ ಫೇಲ್ ಆಗಿಬಿಡ್ತು. EVS ಅಂಡ್ ಬಜಾಜ್ ಸಕ್ಸೀಡ್ ಆಗಿಬಿಡ್ತು. ಸೊ ಏನು ಮಾಡ್ತಾನೆ ಅಂದರೆ ಥರ ಒಂದು ಕಂಪ್ನಿನ ತೊಗೊಂಡ್ಬಿಡ್ತಾನೆ. ಈಸ್ ಇನ್ವೆಸ್ಟಿಂಗ್ 45% ಅವನು ಇಟ್ಟಿದ್ದಾನೆ. ಇನ್ನೊಂದು 10% ಮಾರಿದ್ರೆ ತಗೊಂಡು ಇಟ್ ವಿಲ್ ಮೇಕ್ ಈಸ್ ಸಬ್ಸಿಡಿ. ಸೊ ಅದರಿಂದನೇ ಏತರ್ ವಿಕಾಸ್ IPO ಹಾಕದ, IPO ಹಾಕಕ್ ಶುರು ಮಾಡಿದಾರಲ್ಲ. ನಾನು ನೆನ್ನೆನೇ ಹೇಳಿದ ಥರ IPO ಬದಲಾಗಿ ನೀವು ಹೀರೋ ಮೋಟಾರ್ ತಗೊಳ್ಳೋದು ಬೆಟರ್. ಸೊ ನಿಮ್ಗೆ ಏತರ್ ಮೇಲೆ ಆಸೆ ಇದ್ರೆ ಹೀರೋ ಮೋಟಾರ್ ತಗೊಳ್ಳೋದು ಬೆಟರ್. ಅಂದ್ರೆ ಈಗ ಪ್ಲೇಸ್ಮೆಂಟ್ ಅವರು ಹಾಕೋ IPL ಬಂದು IPOದಲ್ಲಿ ಬಂದು ಹೀರೋ ಮೋಟಾರ್ ಮೂಲಕನೇ ತಗೊಳ್ಳೋದು ಬೆಟರ್. ಅಂದ್ರೆ ಏತರ್ ಅವನು ಪ್ರೈಸ್ ಬಂದು 300 ರೂಪಾಯಿ ಅಂತಾನೆ, ಇದು ಬಂದು 3000 ಚಿಲ್ಲರೆ ಇದೆ. ದೇರ್ ಇಸ್ ಎ ಲಾಟ್. ಹೀರೋ ಫಿನ್ಕಾರ್ಪ್ ಅಂತ ಒಂದು ಕಂಪನಿ ಸಿಗೋದು, ಎನರ್ಜಿ ಕಂಪನಿ ಒಂದು ಸಿಗೋದು, ಮೋಟರ್ ಸೈಕಲ್ ಒಂದು ಸಿಗೋದು, ಏತರಲ್ಲಿ ಅರ್ಧ ಹೋಲ್ಡಿಂಗು ಸಿಗುತ್ತೆ. ಎಕ್ಸಿಸ್ಟಿಂಗ್ ಡಿವಿಡೆಂಡ್ ಪೇಯಿಂಗ್ ಕಂಪನಿ ಅದು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರನ್ನು ನೋಡೋಕ್ಕೆ ಹೇಳಿ. ಬೇರೆ ಲ್ಯಾಂಗ್ವೇಜ್ ಫ್ರೆಂಡ್ಸ್ ಇದ್ದರು ಅಂದರೆ ಹಿಂದಿಯಲ್ಲಿ ನೋಡೋರಿಗೆ ಪೈಸಾ ಬೋಲ್ತಾಯೆ, ತಮಿಳಲ್ಲಿ ನೋಡೋರಿಗೆ ಮನಿ ಪೇಚು, ತೆಲುಗಿನಲ್ಲಿ ನೋಡೋರಿಗೆ ಮನಿ ಮಾತುಲು, ಮಲಯಾಳಮ್ಮೇ ಬೇಕು ಅನ್ನೋರಿಗೆ ಮನಿ ಪೇಚ್ ಮಲಯಾಳಂ ಅಂತ ಮಲಯಾಳಂ ಚಾನಲ್ಲು. ಥರ ವೇರಿಯಸ್ ಲ್ಯಾಂಗ್ವೇಜಸ್ಸಲ್ಲಿ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಟೀಮ್. ಸಪೋರ್ಟ್ ಮಾಡಿ. ನಿಮ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿದ್ದರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಆ ಲ್ಯಾಂಗ್ವೇಜ್ ಗೊತ್ತು ಅಂದರೆ ಅವ್ರಿಗೆ ಕಳಿಸಿ. ಧನ್ಯವಾದಗಳು.